ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 2025ರ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ತುಂಬ ಜನ ಇಲ್ಲಿ ಈ ಒಂದು ಪ್ರಚಲಿತ ಘಟನೆಗಳ ಒಂದು ತರಗತಿಗಳನ್ನು ಮಾಡಿಕೊಡಿ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ತರಗತಿಗಳನ್ನು ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಆಯಿತಾ, ತರಗತಿಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸ್ಪರ್ಧಾ ವಿಜೇತ ಸೇರಿದಂತೆ ಬೇರೆ 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 ಇರತಕ್ಕಂತಹ ಒಂದು ತರಗತಿಗಳು ಇರ್ತವೆ. ಎಲ್ಲವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಕರೆಂಟ್ ಅಫೇರ್ಸ್ ಬೇರೆ ಬೇರೆ, ಕೇರ್ ಇಂಡಿಯಾ ಆಗಿರ್ಬೋದು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಸ್ಪರ್ಧಾ ಮಾಣಿಕ್ಯ, ಸ್ಪರ್ಧಾ ಚಾಣಕ್ಯ, ಈ ರೀತಿಯಾಗಿ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಇರತಕ್ಕಂಥ ಒಂದು PDF ತೆಗೆದುಕೊಂಡು ಅದರಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ 40ರಿಂದ 50 ಕರೆಂಟ್ ಅಫೇರ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಆಯಿತಾ, ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಇಲ್ಲಿ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತರಗತಿಗಳನ್ನು ಶುರು ಮಾಡೋಣ. ನೋಡಿ, ಈ ಒಂದು ಆಗಸ್ಟ್ 2025ರ ಒಂದು ಕರೆಂಟ್ ಅಫೇರ್ಸ್ ಇದೆ. ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳನ್ನು ನೋಡೋಣ. ಸ್ಪರ್ಧಾ ವಿಜೇತ ಇದೆ, ಆಗಸ್ಟ್ 2025 ಕರೆಂಟ್ ಅಫೇರ್ಸ್ ಇದೆ. ಮತ್ತು ಈ ಒಂದು PDF ಏನಿದೆ ಇದನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಎಲ್ಲಿದೆ ಅಂತ ಅಂದರೆ ಎಕ್ಸಾಮ್ ಇನ್ ಕನ್ನಡ ಅಂತಕ್ಕಂಥ ಒಂದು ಚಾನಲ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಸಕ್ಸಸ್ ಟಾಕ್ ಜೀವನ್ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಕ್ಸಸ್ ಟಾಕ್ ಜೀವನ್, ಇಲ್ಲ ಅಂತಂದರೆ ಉದ್ಯೋಗ ಜೀವನ್ .com ಅಂತಕ್ಕಂಥ ಒಂದು 2 ಟೆಲಿಗ್ರಾಮ್ ಚಾನಲ್ಗಳಿದ್ದಾವೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಹೋಗಿ ಅಲ್ಲಿ ಜಾಯ್ನ್ ಆಗ್ಬೋದು. ನೋಡಿ, ಈ ಒಂದು ಮೊದಲನೇದಾಗಿ ಈ ಒಂದು ಪೇಜ್ನಲ್ಲಿ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ನ ನೋಡ್ಕೊಂಬೋಣ. ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ, ಫಿಡೆ ಮಹಿಳಾ ಚೆಸ್ ವಿಶ್ವ ಚಾಂಪಿಯನ್ಶಿಪ್ನ ಒಂದು ಭಾರತದ ಯುವಕ ತಾರೆ ಯಾರಪ್ಪ ಅಂತಂದರೆ ದಿವ್ಯಾ ದೇಶ್ಮುಖ್ ಅವರು ಇತ್ತೀಚೆಗೆ ಗೆದ್ದಿದ್ದಾರೆ. ಇವರು ಗ್ರ್ಯಾಂಡ್ ಮಾಸ್ಟರ್ ಕೂಡ. ಇತ್ತೀಚೆಗೆ ಯಾರನ್ನು ಸೋಲಿಸಿ ಆಗಿದ್ದಾರೆ ಅಂತ ಅಂದರೆ ಇಲ್ಲಿ ಕೊನೆರು ಹಂಪಿಯವರನ್ನ ಸೋಲಿಸಿ ದಿವ್ಯಾ ದೇಶ್ಮುಖ್ ಅವರು ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಇಲ್ಲಿ ಆಗಿದ್ದಾರೆ. ಆಯಿತಾ, ಇಲ್ಲಿ ವಾಯುಪಡೆಯಿಂದ ನಿವೃತ್ತಿ ಹೊಂದುತ್ತಾ ಇರತಕ್ಕಂಥ ಒಂದು MiG-20 ಅಂತಕ್ಕಂಥ ಒಂದು ಯುದ್ಧ ವಿಮಾನ ಇದನ್ನು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಭಾರತೀಯ ವಾಯುಪಡೆಗೆ ಅಮೇರಿಕಾದ ಅತ್ಯಾಧುನಿಕ ಹೆಲಿಕಾಪ್ಟರ್ ವಿಜೇತ್ 64 ಅಂತಕ್ಕಂಥದ್ದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಒಂದು ಇಸ್ರೋ ಮತ್ತು ಇಲ್ಲಿ ಅಮೇರಿಕಾದ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಒಂದು ನಿಸಾರ್ ಅಂತಕ್ಕಂಥ ಒಂದು ಉಪಗ್ರಹವನ್ನು ಯಶಸ್ವಿಯಾಗಿ ಇಲ್ಲಿ ಉಡಾವಣೆ ಮಾಡಿದ್ದಾರೆ. ಮತ್ತು ಇಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಭಾರತದ 2ನೇ ಪ್ರಧಾನಿ ಎಂಬ ಒಂದು ಹೆಗ್ಗಳಿಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿ ಪಾತ್ರರಾಗಿದ್ದಾರೆ. ಹಾಗಾದರೆ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಇಲ್ಲಿ ಜವಾಹರಲಾಲ್ ನೆಹರು ಅವರು. ಇವರು ಎಷ್ಟು ಅಂತಾರೆ 17 ವರ್ಷಗಳ ಕಾಲ ಇಲ್ಲಿ ಪ್ರಧಾನಮಂತ್ರಿಯವರಾಗಿದ್ದಾರೆ. ಅದೇ ಇಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿ 12 ವರ್ಷಗಳ ಕಾಲ ಇಲ್ಲಿ ಸತತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರ್ತಾರೆ. ಇಲ್ಲಿ ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ನೆಕ್ಸ್ಟ್ ಇಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಒಂದು ಪಟ್ಟಿಗೆ ಸೇರ್ಪಡೆಗೊಂಡಂಥ ಭಾರತದ 44ನೇ ತಾಣ ಯಾವುದಪ್ಪ ಅಂತ ಅಂದರೆ ಮಥುರಾ ಮಿಲಿಟರಿ ಭೂದೃಶ್ಯಗಳು, ಅಥವಾ ಇಲ್ಲಿ ಏನಿದೆ ಅಂತ ಮರಾಠ ಮಿಲಿಟರಿ ಭೂದೃಶ್ಯಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಒಂದ್ಸಲಿ, ಏನಪ್ಪ ಅಂತಂದರೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡಂಥ ಭಾರತದ 44ನೇ ಒಂದು ತಾಣ ಯಾವುದಪ್ಪ ಅಂತ ಅಂದರೆ ಇಲ್ಲಿ ನೋಡ್ಬೋದು ಮರಾಠ ಮಿಲಿಟರಿ ಭೂದೃಶ್ಯಗಳು ಇಲ್ಲಿ ಇದ್ದಾವೆ. ಆಯಿತಾ, ನೆಕ್ಸ್ಟು ಇಲ್ಲಿ ಇದೇ ರೀತಿಯಲ್ಲಿ ತರಗತಿಗಳನ್ನು ಕೊಟ್ಟಿರ್ತೇನೆ. ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗೋಣ. ಮುಂದಿನ ತರಗತಿಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಎಕ್ಸಾಮ್ ಇನ್ ಕನ್ನಡ ಎಂಬತಕ್ಕಂಥ ಒಂದು ಚಾನಲ್ನ ಎಕ್ಸಾಮ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗೋದನ್ನು ಇಲ್ಲಿ ಮರಿಬಾರ್ದು. ಮತ್ತು ವಿಡಿಯೋನ ಶೇರ್ ಮಾಡೋದನ್ನು ಮರಿಬಾರ್ದು, ಲೈಕ್ ಮಾಡೋದನ್ನು ಮರಿಬಾರ್ದು. ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ವೆಲ್ಕಮ್ ಟು ಎಕ್ಸಾಮ್ ಇನ್ ಕನ್ನಡ. ಆಯಿತಾ, ಬನ್ನಿ ಇವತ್ತಿನ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ನೋಡಿ ಯಾವ ರೀತಿಗಳು ಸ್ಲೈಡ್ಗಳು ಇದ್ದಾವೆ ಅಂತ. ತುಂಬ ಇಂಪಾರ್ಟೆಂಟಾಗಿ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮಿಸ್ ಮಾಡಿಬಿಡಿ, ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಆಗಸ್ಟ್ 1, 2025ರಂದು ಮುಂದಿನ ಸೇನಾ ಉಪಮುಖ್ಯಸ್ಥರಾಗಿ ಯಾರು ಇಲ್ಲಿ ಅಧಿಕಾರವನ್ನು ಇಲ್ಲಿ ವಹಿಸಿಕೊಳ್ಳಲಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ, ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್, ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್,
ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಡೈರೆಕ್ಟಾಗಿ ನೀವು ಇವರೊಬ್ಬರನ್ನ ಮತ್ತು ಇವರೊಬ್ಬರನ್ನ ಡೈರೆಕ್ಟಾಗಿ ಇಲ್ಲಿ ಎಕ್ಸಿಟ್ ಮಾಡ್ಬೋದು ಅಥವಾ ಇಲ್ಲಿ ಏನಪ್ಪ ಅಂತ ತೆಗೆದುಹಾಕ್ಬೋದು. ಯಾಕೆ ಅಂತಂದರೆ ಇವರು ಆಲ್ರೆಡಿ ದೊಡ್ಡ ಒಂದು ಪೋಸ್ಟ್ಗಳಿಗೆ ಹೋಗಿ ಬಂದಂಥವ್ರು, ಅದಕ್ಕಾಗಿ ಸಣ್ಣ ಪೋಸ್ಟನ್ನು ಅವರಿಗೆ ಕೊಡೋದಿಲ್ಲ. ಅಂದರೆ ಇದು ಉಪಮುಖ್ಯಸ್ಥರು, ಸೇನಾ ಉಪಮುಖ್ಯಸ್ಥರು ಅಂತ ಇಲ್ಲಿ ಅಂದರೆ ವೈಸ್ ಏನು ಈ ಆರ್ಮಿ ವೈಸ್ ಆರ್ಮಿ ಸ್ಟಾಫ್ ಅಂತ ಏನು ಕರಿತೇವೆ ಅದನ್ನು ಇಲ್ಲಿ ಕರೀತಾರೆ. ನೋಡಿ ಇಲ್ಲಿ 35 ವರ್ಷಗಳಿಗೂ ಹೆಚ್ಚು ಮಿಲಿಟರಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಸೇವೆಯನ್ನು ಹೊಂದಿರತಕ್ಕಂತಹ ಅಲಂಕೃತ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಎಂಬತಕ್ಕಂಥವ್ರು. ನೋಡಿ ಪುಷ್ಪೇಂದ್ರ ಸಿಂಗ್ ಎಂಬತಕ್ಕಂಥವ್ರು ಆಗಸ್ಟ್ 1, 2025 ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅವ್ರನ್ನ ಇಲ್ಲಿ ನೋಡಿ ರಾಜಾ ಸುಬ್ರಹ್ಮಣ್ಯ ಅವ್ರನ್ನ ಏನಪ್ಪ ಮಾಡ್ತಿದ್ದಾರೆ, ಇವರನ್ನ ಅವ ನಂತರ ಮುಂದಿನ ಉಪಮುಖ್ಯಸ್ಥರಾಗಿ VCOAS ಎಂಬತಕ್ಕಂಥದ್ದನ್ನು ಇಲ್ಲಿ ಆಗ್ತಾ ಇದ್ದಾರೆ. ಅಂದರೆ VCOAS ಅಂದರೆ ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ, ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಇಲ್ಲಿ ಕರಿತೇವೆ. ಓಕೆ, ಯಾರಪ್ಪ ಅಂತಂದರೆ ಇವರು ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಎಂಬತಕ್ಕಂಥವ್ರು. ಆಪ್ಷನ್ ಇಲ್ಲಿ 3ನೇದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಯಿತಾ. ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ರಾಷ್ಟ್ರೀಯ ಪರ್ವತಾರೋಹಣ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಇಲ್ಲಿ ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ, ಪರ್ವತಾರೋಹಣ ದಿನ ಅಂತ ಅಂದರೆ ಏನು ನಮ್ಮ ಒಂದು ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಪರ್ವತಗಳು ಇದ್ದಾವೆ. ಭಾರತದ ಅತಿ ಎತ್ತರದ ಪರ್ವತ K2 ಅಥವಾ ಗಾಡ್ವಿನ್ ಆಸ್ಟಿನ್ ಇದು ಎಲ್ಲಿದೆ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿದೆ. ಮತ್ತು ಇಲ್ಲಿ ಪರ್ವತಾರೋಹಣ ಅಂತಂದರೆ ಇಂತಹ ಒಂದು ಪರ್ವತಗಳನ್ನು ಏನಪ್ಪ ಮಾಡ್ತಾರೆ ಅಂತ ಹತ್ತುತ್ತಾರೆ. ಅದರ ಒಂದು ದಿನವನ್ನು ವಾರ್ಷಿಕವಾಗಿ ಆಚರಣೆ ಮಾಡ್ತಾರೆ. ಅದನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಆಗಸ್ಟ್ 1, ಜುಲೈ 29, ಸೆಪ್ಟೆಂಬರ್ 5, ಅಕ್ಟೋಬರ್ 3 ಅಂತ ಇದೆ. 2015ರಲ್ಲಿ ನ್ಯೂಯಾರ್ಕ್ನ ಒಂದು ಅಡಿರೊಂಡ್ಯಾಕ್ ಪರ್ವತಗಳ ಎಲ್ಲ 46 ಶಿಖರಗಳನ್ನು ಎತ್ತಿ ಆರೋಹಣವನ್ನು ಪೂರ್ಣಗೊಳಿಸಿದ ಬಾಬಿ ಮ್ಯಾಥ್ಯೂಸ್ ಎಂತಕ್ಕಂಥವ್ರು. ನೋಡಿ ತುಂಬ ಇಂಪಾರ್ಟೆಂಟ್, ಬಾಬಿ ಮ್ಯಾಥ್ಯೂಸ್ ಮತ್ತು ಇಲ್ಲಿ ಜೋಶ್ ಮ್ಯಾಡಿಗನ್ ಎಂಬತಕ್ಕಂಥವರನ್ನು ಸ್ಫೂರ್ತಿದಾಯಕ ಸಾಧನೆಯನ್ನು ಗೌರವಿಸಲು ಪ್ರತಿ ವರ್ಷ ಆಗಸ್ಟ್ 1ರಂದು ರಾಷ್ಟ್ರೀಯ ಪರ್ವತಾರೋಹಣ ದಿನವನ್ನು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಆಗಸ್ಟ್ 1. ಮುಂದಿನ ಪ್ರಶ್ನೆ, ಜವಳಿ ವಲಯದ ಒಂದು ಉಪಕ್ರಮದ ಅಡಿಯಲ್ಲಿ ಭಾರತ ಸರ್ಕಾರವು ಎಷ್ಟು ಇಲ್ಲಿ PM ಮಿತ್ರ ಎಂಬತಕ್ಕಂಥ ಒಂದು ಉದ್ಯಾನವನಗಳನ್ನು ಇಲ್ಲಿ ಅಂತಿಮಗೊಳಿಸಿದೆ ಅಂತ ಇಲ್ಲಿ ಕೇಳಿದರೆ 7, 5, 8, 6 ಅಂತ. ನೋಡಿ ತಮಿಳುನಾಡು, ತೆಲಂಗಾಣ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಲ್ಲಿ 7 ರಾಜ್ಯಗಳಲ್ಲಿ PM ಮಿತ್ರ ಎಂಬತಕ್ಕಂಥ ಒಂದು ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶ ಮತ್ತು ಉಡುಪುಗಳನ್ನು ಪಾರ್ಕ್ಗಳನ್ನು ಇಲ್ಲಿ ಭಾರತ ಸರ್ಕಾರ ಇಲ್ಲಿ ಅಂತಿಮಗೊಳಿಸಿದೆ ಅಂತಕ್ಕಂಥದ್ದು. ಟೋಟಲ್ ಆಗಿ 7 PM ಮಿತ್ರ ಪಾರ್ಕ್ಗಳಿವೆ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದಿದೆ. ಹಾಗಾದರೆ ಈ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಜವಳಿ ಪಾರ್ಕ್ ಏನಿದೆ ಇದು ಯಾವ ಜಿಲ್ಲೆಯಲ್ಲಿದೆ? ಇದನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಬೇಕು. ಆಯಿತಾ. ಮುಂದಿನ ಪ್ರಶ್ನೆ ನೋಡೋಣ. ಜೋಧ್ಪುರದಲ್ಲಿ ನಡೆದ 14ನೇ ಒಂದು ಆವೃತ್ತಿಯ ವ್ಯಾಯಾಮ ಬೋಲ್ಡ್ ಕುರುಕ್ಷೇತ್ರ ಎಂಬತಕ್ಕಂಥದ್ದು. ನೋಡಿ ಬೋಲ್ಡ್ ಕುರುಕ್ಷೇತ್ರ 2025ರಲ್ಲಿ ಭಾರತದೊಂದಿಗೆ ಯಾವ ದೇಶ ಇಲ್ಲಿ ಭಾಗವಹಿಸ್ತಾ ಇದೆ ಅಂತ. ಎಲ್ಲಪ್ಪ ನಡೀತು ಅಂತಂದರೆ ಜೋಧ್ಪುರದಲ್ಲಿ ನಡೀತು. ಜೋಧ್ಪುರಲ್ಲಿದೆ ಅಂತಂದರೆ ರಾಜಸ್ಥಾನದಲ್ಲಿದೆ. ರಾಜಸ್ಥಾನದ ಜೋಧ್ಪುರ, ರಾಜಸ್ಥಾನದ ಒಂದು ಜೋಧ್ಪುರದಲ್ಲಿ ಈ ಒಂದು ಬೋಲ್ಡ್ ಕುರುಕ್ಷೇತ್ರ ಎಂಬತಕ್ಕಂಥದ್ದು ನಡೀತಿದೆ. ಇದು ಯಾವ ದೇಶದ ಒಂದು ಸಹಭಾಗಿತ್ವದಲ್ಲಿ ನಡೀತಿದೆ ಅಂತ ಕೇಳಿದರೆ ಇಲ್ಲಿ ಸಿಂಗಾಪುರ್ ದೇಶದೊಂದಿಗೆ ಇಲ್ಲಿ ನಡೆಯುತ್ತೆ. ನೋಡಿ ಇಲ್ಲಿ ನೋಡ್ಬೋದು, ಬೋಲ್ಡ್ ಕುರುಕ್ಷೇತ್ರ ವ್ಯಾಯಾಮವು 2005ರಿಂದ ತುಂಬ ಇಂಪಾರ್ಟೆಂಟ್, ಯಾವ ವರ್ಷದಿಂದ ಇಲ್ಲಿ ಮಾಡ್ತಾರೆ ಅಂತ ಕೇಳಬಹುದು. ಭಾರತ ಮತ್ತು ಸಿಂಗಾಪುರದ ನಡುವೆ ವಾರ್ಷಿಕವಾಗಿ ನಡೆಯುವ ದ್ವಿಪಕ್ಷೀಯ ಮಿಲಿಟರಿ ಒಂದು ವ್ಯಾಯಾಮ ಆಗಿದೆ. ತುಂಬ ಇಂಪಾರ್ಟೆಂಟ್. ಇಲ್ಲಿ 2005 ಒಂದು, ಸಿಂಗಾಪುರ್ ಒಂದು, ಬೋಲ್ಡ್ ಕುರುಕ್ಷೇತ್ರ ಎಂಬತಕ್ಕಂತಹ ಒಂದು ಆವೃತ್ತಿಯ ವ್ಯಾಯಾಮ. ಇದು ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿ. ಓಕೆ. ಮುಂದಿನ ಪ್ರಶ್ನೆ, 1986ರ ನೀತಿಯನ್ನು ಬದಲಾಯಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು
ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ NEP ಅಂತ, ಇದು 1986ರಲ್ಲಿ ಪರಿಚಯಿಸಿದರು. ಅದನ್ನು ಚೇಂಜ್ ಮಾಡಿ ನೆಕ್ಸ್ಟು ಇಲ್ಲಿ 2020ರಲ್ಲಿ ಮತ್ತೆ ಚೇಂಜ್ ಮಾಡಿದರು. ಅದನ್ನೇ ಕೇಳಿದರೆ ಯಾವ ವರ್ಷದಲ್ಲಿ ಮತ್ತೆ ಚೇಂಜ್ ಮಾಡಿದರು ಅಂತ. ಇಲ್ಲಿ ನೋಡ್ಬೋದು 1986ರ ಒಂದು NEP ಬದಲಿಗೆ 34 ವರ್ಷಗಳ ನಂತರ ಭಾರತ ಶಿಕ್ಷಣ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಇಲ್ಲಿ ಪರಿಚಯ ಮಾಡಲಾಯಿತು. ಇದನ್ನು ಡಾಕ್ಟರ್ K. ಕಸ್ತೂರಿರಂಗನ್ ಎಂಬತಕ್ಕಂಥ ಒಂದು ಸಮಿತಿಯ ಒಂದು ಶಿಫಾರಸುಗಳ ಆಧಾರದ ಮೇಲೆ, ತುಂಬ ಇಂಪಾರ್ಟೆಂಟ್ ನೋಡಿ, K. ಕಸ್ತೂರಿರಂಗನ್ ಎಂಬತಕ್ಕಂಥ ಒಂದು ಸಮಿತಿಯ ಒಂದು ಶಿಫಾರಸಿನ ಮೇಲೆಗೆ ಆಧಾರದ ಮೇಲೆ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಏನಪ್ಪ ಮಾಡಿರ್ತಾರೆ 2020ರಲ್ಲಿ ಅಧಿಕೃತವಾಗಿ ಇಲ್ಲಿ ಅಂಗೀಕಾರ ಇಲ್ಲಿ ಮಾಡಿರ್ತಾರೆ. ಓಕೆನಾ. ಮುಂದಿನ ಪ್ರಶ್ನೆ, ನೌಕಾಪಡೆಯ 47ನೇ ಉಪಮುಖ್ಯಸ್ಥರಾಗಿ ನೋಡಿ, ಇತ್ತೀಚೆಗೆ ನಾನು ಏನಪ್ಪ ಹೇಳಿದೆ, ಆರ್ಮಿಯ ಒಂದು ಉಪಮುಖ್ಯಸ್ಥರು ಯಾರಪ್ಪ ಅಂತಂದರೆ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್. ಅದೇ ಏನಾದರೂ ನೇವಿಯ ಒಂದು ಉಪಾಧ್ಯಕ್ಷರು ಅಥವಾ ಉಪಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಸಂಜಯ್ ವಾತ್ಸಾಯನ್ ಎಂಬತಕ್ಕಂಥವ್ರು. ಸಂಜಯ್ ವಾತ್ಸಾಯನ್ ಎಂಬತಕ್ಕಂಥವರು ಏನಪ್ಪ ಆಗ್ತಾ ಇದ್ದಾರೆ, ನೌಕಾಪಡೆಯ 47ನೇ ಉಪಮುಖ್ಯಸ್ಥರಾಗಿ ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡಿದ್ದಾರೆ. ಎಷ್ಟನೇವರು ಅಂತ ಕೇಳಿದರೆ 47ನೇವರು. ಓಕೆನಾ. ಇವರು ಆರ್ಮಿದವ್ರದ್ದು ಕೇಳಿದರೆ ಪುಷ್ಪೇಂದ್ರ ಸಿಂಗ್, ನೇವಿ ಅವ್ರದ್ದು ಕೇಳಿದರೆ ಸಂಜಯ್ ವಾತ್ಸಾಯನ್. ಮುಂದಿನ ಪ್ರಶ್ನೆ, ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ, ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಭಾರತದ ಒಂದು ಮೊದಲ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ ಹಿಮಾಚಲ ಪ್ರದೇಶ, ಸಿಕ್ಕಿಂ, ಕೇರಳ ಮತ್ತು ಉತ್ತರಾಖಂಡ್ ಅಂತ 4 ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಡಳಿತ ಸುಧಾರಣೆಗಳನ್ನು ಮತ್ತು ನೌಕರರ ಕಲ್ಯಾಣಕ್ಕೆ ಮುಂದಾಲೋಚನೆಯ ವಿಧಾನವನ್ನು ಪ್ರತಿಬಿಂಬಿಸುವ ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯನ್ನು ಭಾರತದ ಮೊದಲ ರಾಜ್ಯ ಇಲ್ಲಿ ಸಿಕ್ಕಿಂ ಇಲ್ಲಿ ಮೊದಲು ಕೊಟ್ಟು ಇಲ್ಲಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು. ಸಿಕ್ಕಿಂ ರಜೆ ಇದನ್ನು ಕೊಟ್ಟಿದೆ. ಆಯಿತಾ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2024-25ರ ಹೊತ್ತಿಗೆ ಮೀನು ಉತ್ಪಾದನೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ. ತುಂಬ ಇಂಪಾರ್ಟೆಂಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. 3 ಸ್ಟಾರ್ ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ಪಕ್ಕಾ ಪ್ರಶ್ನೆಗಳಲ್ಲಿ ಕೇಳ್ತಾರೆ. 2024-25ರ ಹೊತ್ತಿಗೆ ಏನು ಮೀನು ಉತ್ಪಾದನೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ ಕೇಳಿದರೆ ಅದು 2ನೇದು. ಆಯಿತಾ. ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಘೋಷಿಸಿದಂತೆ ಭಾರತವು ಮೀನು ಉತ್ಪಾದನೆಯಲ್ಲಿ ಜಾಗತಿಕವಾಗಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2013-14 ಮತ್ತು 2024-25ರ ನಡುವೆ ಮೀನು ಉತ್ಪಾದನೆಯಲ್ಲಿ 103% ಹೆಚ್ಚಳದ ಪರಿಣಾಮ ನಮ್ಮ ಒಂದು ಭಾರತ ದೇಶದಲ್ಲಿ ಬಂದಿದೆ. ಭಾರತ ದೇಶದಲ್ಲಿ 103% ಹೆಚ್ಚಳವಾಗಿ ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಕೇಳಬಹುದು. 2ನೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಇದನ್ನು ಕೂಡ ಪಕ್ಕ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ, 2025ರಲ್ಲಿ ನಡೆದ ಮೊದಲ ಒಂದು ಚೆಸ್ ಇಂಪೋರ್ಟ್ಸ್ ಅಥವಾ ಚೆಸ್ ಇ ಸ್ಪೋರ್ಟ್ಸ್ ಅಂತ ಅಂದರೆ ಆನ್ಲೈನ್ ನಡೀತದೆ. ಚೆಸ್ ಇ ಸ್ಪೋರ್ಟ್ಸ್ ಅಂತಂದರೆ ಕಿವಿಲಿ ಒಂದು ಏನಪ್ಪ ಹಾಕ್ಕೋತಾರೆ ಅಂತ ಅಂದರೆ ಅವರು ಒಂದು ಇಯರ್ಫೋನ್ಗಳನ್ನು ಹಾಕೋತಾರೆ. ನೋಡಿ, ಇಲ್ಲಿ ಯಾರು ಗೆದ್ದರು ಅಂತ ಕೇಳಿದರೆ ಅಲಿರೇಜಾ ಫಿರೋಜಾ, ಹಿಕಾರು ನಕಾಮುರಾ, ಮ್ಯಾಗ್ನಸ್ ಕಾರ್ಲ್ಸನ್, ಇಯಾನಿ ನೆಪೋನಿಯಾಟ್ಜಿ ಅಂತ ಇದೆ. ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಇದನ್ನು ಗೆದ್ದಿದ್ದಾರೆ. ಇ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಚೆಸ್ನ ಇ ಸ್ಪೋರ್ಟ್ಸನ್ನು ಗೆದ್ದವರು ಯಾರಪ್ಪ ಅಂತಂದರೆ ರಿಯಾದ್ನಲ್ಲಿ ನಡೆದ 2025ರ ಉದ್ಘಾಟನಾ ಚೆಸ್ ಇ ಸ್ಪೋರ್ಟ್ಸ್ ವಿಶ್ವಕಪ್ನಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಗ್ರ್ಯಾಂಡ್ ಫೈನಲ್ನಲ್ಲಿ ಅಲಿರೇಜಾ ಫಿರೋಜಾ ಅವರನ್ನ ಸೋಲಿಸುವ ಮೂಲಕ ಇಲ್ಲಿ ವಿಜಯಶಾಲಿಯಾಗಿರ್ತಾರೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ, ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಇತ್ತೀಚೆಗೆ ಕಾಂಡ್ಲಾದಲ್ಲಿ ಇಲ್ಲಿ ಏನಪ್ಪ ಮಾಡಿದರು ಅಂತಂದರೆ ಪ್ರಾರಂಭ ಮಾಡಿದರು. ಭಾರತದ ಮೊದಲ ಸ್ಥಳೀಯ 1 ಮೆಗಾವ್ಯಾಟ್ ಹಸಿರು ಯೋಜನೆ ಒಂದು ಹೈಡ್ರೋಜನ್ ಸ್ಥಾವರವನ್ನು
ಗುಜರಾತ್ನ ಕಾಂಡ್ಲಾದಲ್ಲಿ ದೀನ್ ದಯಾಳ್ ಬಂದರು ಪ್ರಾಧಿಕಾರವು ಇಲ್ಲಿ ನಿಯೋಜನೆ ಮಾಡಿದೆ. ಓಕೆ, ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ಹಿರೋಶಿಮಾ ದಿನವನ್ನು ಆಚರಣೆಯನ್ನು ಮಾಡುತ್ತೇವೆ ಅಂತ ಇಲ್ಲಿ ಕೇಳಿದರೆ, ಪ್ರತಿ ವರ್ಷ ನಾವು ಆಗಸ್ಟ್ 6 ಹಿರೋಶಿಮಾ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಇಲ್ಲಿ ಲಿಟಲ್ ಮ್ಯಾನ್ ಮತ್ತು ಫ್ಯಾಟ್ ಬಾಯ್ ಎಂಬತಕ್ಕಂಥ ಒಂದು ಅಣು ಬಾಂಬ್ಗಳನ್ನು ಈ ಒಂದು ಜಪಾನ್ನ ಒಂದು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಇಲ್ಲಿ ಹಾಕ್ತಾರೆ. ಯಾರಪ್ಪ ಹಾಕ್ತಾರೆ? USA ಅವರು ಹಾಕ್ತಾರೆ. ಇದನ್ನು ಯಾವಾಗ ಹಾಕಿದರು? ಆಗಸ್ಟ್ 6ನೇ ತಾರೀಕಂದು ಹಾಕಿದರು. ಅದೇ ಇದನ್ನು ಯಾವಾಗ ಹಾಕಿದರು? ಆಗಸ್ಟ್ 9ನೇ ತಾರೀಕಂದು ಹಾಕಿದರು. ತುಂಬ ಇಂಪಾರ್ಟೆಂಟ್. ಹಿರೋಶಿಮಾ ಮತ್ತು ನಾಗಸಾಕಿ ಎಂಬತಕ್ಕಂಥ ಒಂದು ಪ್ರದೇಶಗಳ ಮೇಲೆ ಆಗಸ್ಟ್ 6ನೇ ತಾರೀಕಿನಂದು ಹಿರೋಶಿಮಾ ಡೇನ ನಾವು ಪ್ರತಿ ವರ್ಷ ಇಲ್ಲಿ ಆಚರಣೆಯನ್ನು ಮಾಡ್ತೇವೆ. 1945ರಲ್ಲಿ ಹಾಕಿದರು. ಯಾವ ದೇಶ ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಮುಂದಿನ ಪ್ರಶ್ನೆ, 600 ವರ್ಷಗಳ ನಂತರ ಕ್ರಾಶೆನ್ಯೆನ್ನಿಕೋವ್ ಎಂಬತಕ್ಕಂಥ ಒಂದು ಜ್ವಾಲಾಮುಖಿ, ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ಜ್ವಾಲಾಮುಖಿಗಳ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕ್ರಾಶೆನ್ಯೆನ್ನಿಕೋವ್ ಎಂಬತಕ್ಕಂಥ ಒಂದು ಜ್ವಾಲಾಮುಖಿ ಏನಿದೆ ಇದು ಸ್ಫೋಟಕ ಆಗಿದೆ. ಹಾಗಾದರೆ ಇದು ಯಾವ ದೇಶದಲ್ಲಿ ಸ್ಫೋಟಕಗೊಂಡಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನೋಡಿ ಇದು ರಷ್ಯಾ ದೇಶದಲ್ಲಿ ಸ್ಫೋಟಕಗೊಂಡಿದೆ. ರಷ್ಯಾದ ಕಮ್ಚಟ್ಕಾ ಎಂಬತಕ್ಕಂಥ ಒಂದು ಪ್ರದೇಶ, ಕಮ್ಚಟ್ಕಾ ಎಂಬತಕ್ಕಂಥ ಒಂದು ಪರ್ಯಾಯ ದ್ವೀಪದಲ್ಲಿರ್ತಕ್ಕಂಥ ಒಂದು ಕ್ರಾಶೆನ್ಯೆನ್ನಿಕೋವ್ ಎಂಬತಕ್ಕಂಥ ಜ್ವಾಲಾಮುಖಿಯು ಸುಮಾರು 600 ವರ್ಷಗಳಲ್ಲಿ ಮೊದಲ ಬಾರಿಗೆ ಸ್ಫೋಟಗೊಂಡಿದೆ. ತುಂಬ ಇಂಪಾರ್ಟೆಂಟ್ ನೋಡಿ, ಆಯಿತಾ. ಕ್ರಾಶೆನ್ಯೆನ್ನಿಕೋವ್ ಎಲ್ಲಿದೆ ಅಂತ ಕೇಳ್ಬೋದು. ಇದು ರಷ್ಯಾ ದೇಶದಲ್ಲಿ ನಿಮಗೆ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಗಗನಯಾನ ಕಾರ್ಯಕ್ರಮಕ್ಕಾಗಿ ಗಗನಯಾತ್ರಿಗಳ ಒಂದು ಜೀವನವನ್ನು ಅನುಕರಿಸಲು ಇಸ್ರೋ ಹೋಪ್ ಮಿಷನನ್ನು ಎಲ್ಲಿ ಪ್ರಾರಂಭ ಮಾಡಿದೆ? ಹೋಪ್ ಮಿಷನನ್ನು ಎಲ್ಲಿ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಕೇಳಿದರೆ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಮತ್ತು ಲಡಾಖ್ ಇದೆ. ಇಲ್ಲಿ ಗಗನಯಾನ ಕಾರ್ಯಕ್ರಮದ ಅಡಿಯಲ್ಲಿ ಭವಿಷ್ಯದ ಮಾನವ ಬಾಹ್ಯಾಕಾಶ ಹಾರಾಟಕ್ಕೆ ಸಿದ್ಧತೆ ನಡೆಸತಕ್ಕಂಥ ಪ್ರಯತ್ನಗಳ ಭಾಗವಾಗಿ ಇಸ್ರೋ ಆಗಸ್ಟ್ 1, 2025ರಂದು ಲಡಾಖ್ನಲ್ಲಿ ಹೋಪ್ ಎಂಬತಕ್ಕಂಥ ಒಂದು ಗ್ರಹಗಳ ಪರಿಶೋಧನೆಗಾಗಿ ಹಿಮಾಲಯನ್ ಔಟ್ಪೋಸ್ಟ್ ಕಾರ್ಯಾಚರಣೆಯನ್ನು ಇಲ್ಲಿ ಇತ್ತೀಚೆಗೆ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಏನಪ್ಪ ಅಂತಂದರೆ ಇಲ್ಲಿ ಲಡಾಖ್. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಆಯಿತಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 107ನೇ ಸದಸ್ಯ ರಾಷ್ಟ್ರವಾಗಿ ಸದಸ್ಯ ರಾಷ್ಟ್ರ ಆಗಿರ್ತಕ್ಕಂಥ ದೇಶ ಇಲ್ಲಿ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ತುಂಬ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಂಬತಕ್ಕಂಥದ್ದು ಭಾರತ ಮತ್ತು ಇಲ್ಲಿ ಫ್ರಾನ್ಸ್ ಎರಡೂ ದೇಶಗಳು ಕೂಡಿ 2005ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ನಮ್ಮ ಒಂದು ಭಾರತ ದೇಶದ ಹರಿಯಾಣದ ಗುರುಗ್ರಾಮ್ ಎಂಬತಕ್ಕಂಥ ಒಂದು ಪ್ರದೇಶ. ಗುರುಗ್ರಾಮ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಕೇಂದ್ರ ಕಚೇರಿ ಇದೆ. ಈಗ 107ನೇ ಸದಸ್ಯ ರಾಷ್ಟ್ರವಾಗಿ ಮಾಲ್ಡೋವಾ ಗಣರಾಜ್ಯವು, ಮಾಲ್ಡೋವಾ ಅಥವಾ ರಿಪಬ್ಲಿಕ್ ಆಫ್ ಮಾಲ್ಡೋವಾ ಎಂಬತಕ್ಕಂಥ ಒಂದು ರಾಜ್ಯ ಇಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು 2015ರಲ್ಲಿ 2015ರಲ್ಲಿ ಏನು COP21 ಎಂಬತಕ್ಕಂಥ ಒಂದು ಸಭೆ, ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21ರ ಸಭೆಯಲ್ಲಿ ಇದನ್ನು ಮಾಡ್ತಾರೆ, ಆಯಿತಾ. ಮುಂದಿನ ಪ್ರಶ್ನೆ, 2025ರ ಜಾಗತಿಕ ಕೃತಿಕ ಬುದ್ಧಿಮತ್ತೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರ ಸೂಚ್ಯಂಕದಲ್ಲಿ ಬೆಂಗಳೂರು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಕೇಳಿದರೆ, ಇದರಲ್ಲಿ ನಮ್ಮ ಒಂದು ಬೆಂಗಳೂರು 26ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೀವು ನೋಡ್ಬೋದು 2025ರ ಒಂದು ಕೃತಿಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ನಗರ ಸೂಚ್ಯಂಕದಲ್ಲಿ ಬೆಂಗಳೂರು 26ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದು ಭಾರತದ ಅಗ್ರ ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಅಟಲ್ ಇನ್ನೋವೇಷನ್ ಮಿಷನ್ ಮತ್ತು ಭಾಷಿಣಿ ಎಂಬತಕ್ಕಂಥ ಒಂದು ನಡುವಿನ ಪಾಲುದಾರಿಕೆಯ ಒಂದು ಪ್ರಾಥಮಿಕ ಗುರಿ ಏನು ಅಂತ ಕೇಳಿದರೆ, ಅಟಲ್ ಇನ್ನೋವೇಷನ್ ಮಿಷನ್ ಮತ್ತು ಇಲ್ಲಿ ಭಾಷಿಣಿ ಈ ಒಂದು ಎರಡನ್ನ ಕೂಡ ಮರ್ಜ್ ಮಾಡಿದರೆ ಇದರ ಒಂದು ಕೆಲಸ ಏನು ಅಂತ ಕೇಳಿದರೆ, ನೋಡಿ ನೀತಿ ಆಯೋಗದ ಅಡಿಯಲ್ಲಿ ಇರತಕ್ಕಂಥ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಮತ್ತು ಭಾರತದಾದ್ಯಂತ ಸ್ಥಳೀಯ ನಾವೀನ್ಯತೆಯನ್ನು ಹೆಚ್ಚಿಸಲು ಮೇಟಿ ಎಂಬತಕ್ಕಂಥ ಡಿಜಿಟಲ್ ಇಂಡಿಯಾ ಭಾಷಿಣಿ ವಿಭಾಗವಾದ ಭಾಷಿಣಿಯೊಂದಿಗೆ ಇಲ್ಲಿ ಪಾಲುದಾರಿಕೆ ಹೊಂದಿದೆ. ಯಾಕಪ್ಪ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದರೆ, ನೋಡಿ ಇಲ್ಲಿ ಗ್ರಾಮೀಣ ನವೋದ್ಯಮಗಳನ್ನು ಉತ್ತೇಜನ ಮಾಡಲು, ಸ್ಥಳೀಯ ನಾವೀನ್ಯತೆಯನ್ನು ಹೆಚ್ಚಿಸಿಕೊಳ್ಳಲು, ಡಿಜಿಟಲ್ ಮೂಲಸೌಕರ್ಯವನ್ನು ಬಲಪಡಿಸಲು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವಿಸ್ತರಿಸಲು ಅಂತ ಕೇಳಿದರೆ, ಇಲ್ಲಿ ಯಾಕಪ್ಪ ಅಂತಂದರೆ ಸ್ಥಳೀಯ ನಾವೀನ್ಯತೆಯನ್ನು ಇಲ್ಲಿ ಹೆಚ್ಚಿಸಿಕೊಳ್ಳಲು ಇದನ್ನು ಮಾಡಿರ್ತಕ್ಕಂಥದ್ದು. ಓಕೆನಾ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಥಳೀಯ ನಾವೀನ್ಯತೆಯನ್ನು ಹೆಚ್ಚಿಸಲು ಅಂತ.
ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಯುವ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತೇವೆ. ವಿಶ್ವಾದ್ಯಂತ ಇದನ್ನು ಆಚರಣೆಯನ್ನು ಮಾಡ್ತೇವೆ. ಇದನ್ನು ವಿಶ್ವಸಂಸ್ಥೆಯು 1999ರಲ್ಲಿ ಸ್ಥಾಪನೆ ಮಾಡಿತು. ಮೊದಲ ಬಾರಿಗೆ 2000ರಲ್ಲಿ ಆಚರಣೆಯನ್ನು ತಗೊಂಡ್ಬಂತು. ಅದೇ ರೀತಿಯಲ್ಲಿ ಈ ವರ್ಷದ ಒಂದು ಥೀಮ್ ಏನಂತ ಕೇಳಿದರೆ, ಲೋಕಲ್ ಯೂತ್ ಆ್ಯಕ್ಷನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಬಿಯಾಂಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಥೀಮ್. ಇದು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಆನೆ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ, ಇದನ್ನು ಕೂಡ ಆಗಸ್ಟ್ 12ನೇ ತಾರೀಕಿನಂದು ನಾವು ಆಚರಣೆಯಲ್ಲಿ ಪ್ರತಿ ವರ್ಷ ಇಲ್ಲಿ ಮಾಡ್ತೇವೆ. ಮುಂದಿನ ಪ್ರಶ್ನೆ, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅನುಮೋದನೆಯಂತೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ಭಾರತ ಅಧಿಕೃತವಾಗಿ ಯಾವ ವರ್ಷದಲ್ಲಿ ಇಲ್ಲಿ ಬಿಡ್ ಮಾಡಿದೆ ಅಂತ ಅಂದರೆ, ಯಾವ ವರ್ಷ ನಮ್ಮ ಒಂದು ಕಾಮನ್ವೆಲ್ತ್ ಗೇಮ್ ಏನಿದೆ ನಮ್ಮ ಒಂದು ಭಾರತ ಇಲ್ಲಿ ಮಾಡ್ತದೆ ಅಂತ ಇಲ್ಲಿ ಹೋಸ್ಟ್ ಮಾಡ್ತದೆ ಅಂತ ಹೇಳಿ ಕೇಳಿದರೆ, 2030ರಲ್ಲಿ ಹೋಸ್ಟ್ ಮಾಡ್ತದೆ. 2030ರಲ್ಲಿ 20 ವರ್ಷಗಳ ನಂತರ 2010ರಲ್ಲಿ ಮಾಡಿತ್ತು. ಈಗ 2030ರಲ್ಲಿ ಮಾಡ್ತದೆ. ತುಂಬ ಇಂಪಾರ್ಟೆಂಟ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಇದು. ಮಿಷನ್ ಸುದರ್ಶನ ಚಕ್ರದ ಅಡಿಯಲ್ಲಿ ಭಾರತದ ನಿರ್ಣಾಯಕ ಸ್ಥಾಪನೆಗಳನ್ನು ಯಾವುದರಿಂದ ರಕ್ಷಿಸಲಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಮಿಷನ್ ಸುದರ್ಶನ ಚಕ್ರದ ಅಡಿಯಲ್ಲಿ ಆಗಸ್ಟ್ 15, 2025ರಂದು ಈ ಒಂದು ಮಿಷನ್ ಸುದರ್ಶನ ಚಕ್ರವನ್ನು ಏನಪ್ಪ ಮಾಡ್ತಾರೆ, ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಸ್ಥಳೀಯ ತಂತ್ರಜ್ಞಾನದ ಒಂದು ಮೂಲಕ ಭಾರತದ ಪ್ರಮುಖ ಸಂಸ್ಥೆಗಳನ್ನು ರಕ್ಷಿಸುವತ್ತ ಗಮನ ಹರಿಸಿರ್ತಕ್ಕಂಥದ್ದು ಇದರ ಒಂದು ಹೆಗ್ಗುರುತು ಆಗಿರ್ತಕ್ಕಂಥದ್ದು. ನೋಡಿ, ಏನಪ್ಪ ಇದರ ಕೆಲಸ ಅಂತ ಅಂದರೆ, ವಿಶೇಷ ರಕ್ಷಣಾ ಆಮದುಗಳು, ಖಾಸಗಿ ಅಂತಾರಾಷ್ಟ್ರೀಯ ಪಾಲುದಾರಿಕೆ, ಪರಮಾಣು ನಿರೋಧಕ ವ್ಯವಸ್ಥೆ, ಸ್ಥಳೀಯ ತಂತ್ರಜ್ಞಾನ ಹೊಂದಿಸುವ ಸ್ಥಾಪನೆಗಳು ಇದನ್ನು ಮಾಡುವ ಸಲುವಾಗಿ ಇದನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಆಗಸ್ಟ್ 2025ರಲ್ಲಿ ಪುಟಿನ್ ಟ್ರಂಪ್ ಎಂಬತಕ್ಕಂಥ ಒಂದು ಶೃಂಗಸಭೆ ಎಲ್ಲಿ ನಡೀತು ಅಂತ ಕೇಳಿದರೆ, ಇದನ್ನು ಇತ್ತೀಚೆಗೆ ಅಲಾಸ್ಕಾದಲ್ಲಿ ಈ ಒಂದು ಶೃಂಗಸಭೆ ನಡೀತು. ನೋಡಿ, ಇಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಬಹುನಿರೀಕ್ಷಿತ ಶೃಂಗಸಭೆಯನ್ನು ಅಲಾಸ್ಕಾದ ಆಂಕಾರೇಜ್ನಲ್ಲಿರ್ತಕ್ಕಂಥ ಒಂದು ಎಲ್ಮೆಂಡಾರ್ಫ್ ರಿಚರ್ಡ್ಸ್ ಮಿಲಿಟರಿ ನೆಲೆಯಲ್ಲಿ ಇದನ್ನು ನಡೆಸಲಾಗಿದೆ. ಮುಂದಿನ ಪ್ರಶ್ನೆ, 2025ರ ಪ್ರಮುಖ ಅಟ್ಲಾಂಟಿಕ್ ಚಂಡಮಾರುತದ ಒಂದು ಹೆಸರು ಏನು ಅಂತ ಕೇಳಿದರೆ, ಮೊದಲ ಒಂದು ಚಂಡಮಾರುತ ಇದು. ಇದರ ಹೆಸರು ಏನು ಅಂತ ಕೇಳಿದರೆ, ಇದರ ಹೆಸರು ಏನಪ್ಪ ಅಂತಂದರೆ ಎರಿನ್ ಎಂಬತಕ್ಕಂಥ ಒಂದು ಚಂಡಮಾರುತ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬಂದಿದೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇದು ಕಂಡು ಬಂದಿದೆ. ತುಂಬ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ. ಮುಂದಿನ ಪ್ರಶ್ನೆ, 2025ರ ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟವನ್ನು ಪಡೆದವರು ಇಲ್ಲಿ ಯಾರು ಅಂತ ಕೇಳಿದರೆ, ತುಂಬ ಇಂಪಾರ್ಟೆಂಟು. ಮಿಸ್ ಯೂನಿವರ್ಸ್ ಕಿರೀಟವನ್ನು ಪಡೆದವರು ಯಾರಪ್ಪ ಅಂತ ಅಂದರೆ ಇಲ್ಲಿ ಮಣಿಕಾ ವಿಶ್ವಕರ್ಮ ಅವರು. ಮಣಿಕಾ ವಿಶ್ವಕರ್ಮ ಅವರು, ಇದು ರಾಜಸ್ಥಾನದ ಗಂಗಾನಗರದ ಮಣಿಕಾ ವಿಶ್ವಕರ್ಮ ಅವರು ಜೈಪುರ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ ಇಂಡಿಯಾ 2025ರ ಒಂದು ಕಿರೀಟವನ್ನು ಇಲ್ಲಿ ಮುಡಿಗೇರಿಸಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, 2025ರ ಮಸೂದೆಯ ಅಡಿಯಲ್ಲಿ ಪ್ರಧಾನಮಂತ್ರಿನ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ಸತತ ಎಷ್ಟು ದಿನಗಳ ಒಂದು ಬಂಧನವು ಸ್ವಯಂಚಾಲಿತವಾಗಿ ತೆಗೆದುಹಾಕಲು ಇಲ್ಲಿ ಕಾರಣವಾಗುತ್ತೆ ಅಂತ ಅಂದರೆ, 130ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬಿಲ್ ಬಂದಿದೆ. ಅದರ ಮುಖಾಂತರ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಯಾರೇ ಆಗಲಿ, ಪ್ರಧಾನಮಂತ್ರಿ ಆಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ ಮತ್ತು ಮಂತ್ರಿಗಳಾಗಿರಲಿ, ಇವರು 30 ದಿನ ಏನಾದರೂ ಜೈಲಿನಲ್ಲಿ ಅವರ ಒಂದು ಟೈಮನ್ನು ಕಳೆದರು ಅಂತಂದರೆ ಆಟೋಮೆಟಿಕ್ ಆಗಿ ಅವರು ಅವರ ಒಂದು ಪದವನ್ನು ಅಥವಾ ಪದಾಧಿಕಾರಿಯನ್ನು ಡೈರೆಕ್ಟಾಗಿ ಅವರು ಬಿಟ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಕೇಳ್ಬೋದು. ಇದನ್ನು ಮಾಡಿದರೆ ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೋಬೋದು. 30 ದಿನಗಳವರೆಗೆ ಬಂಧನದಲ್ಲಿ ಇಟ್ಟರೆ ಅವರನ್ನ ಕಚೇರಿಯಿಂದ ಸ್ವಯಂಚಾಲಿತವಾಗಿ ಇಲ್ಲಿ ತೆಗೆದುಹಾಕುತ್ತೆ ಅಂತ. ಮುಂದಿನ ಒಂದು ಪ್ರಶ್ನೆ, ಇಸ್ರೋದ ಮೊದಲ ಗಗನಯಾನ ಪರೀಕ್ಷಾ ಹಾರಾಟವನ್ನು ನಡೆಸಲು ಯಾವಾಗ ನಿರ್ಧರಿಸಲಾಗಿದೆ ಅಂತ ಇಲ್ಲಿ ಕೇಳಿದರೆ, ಡಿಸೆಂಬರ್ 2025ರಲ್ಲಿ ಇದನ್ನು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಗಗನಯಾನ ಮಿಷನ್ ಅಂತ ಅಂದರೆ ಗಗನದ ಬಾಹ್ಯಾಕಾಶ ಒಂದು ಯಾನ ಆಗಿರ್ತಕ್ಕಂಥದ್ದು. ಇದನ್ನು ಡಿಸೆಂಬರ್ 2025ರಲ್ಲಿ ನಮ್ಮ ಒಂದು ಭಾರತ ಇಲ್ಲಿ ಹಮ್ಮಿಕೊಳ್ಳುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಚಂದ್ರಯಾನ 3 ಸಾಫ್ಟ್ ಲ್ಯಾಂಡಿಂಗ್ ನೆನಪಿಗಾಗಿ ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ, ಆಗಸ್ಟ್ 23ರಂದು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದೇ 2025ರ ಥೀಮ್ ಕೇಳಿದರೆ
ಆರ್ಯಭಟ್ಟ ಟು ಗಗನಯಾನ್ ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫಿನಿಟ್ ಪಾಸಿಬಿಲಿಟೀಸ್ ಎಂಬತಕ್ಕಂಥದ್ದು 2025 ಥೀಮ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಆಗಸ್ಟ್ 23, 2023 ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಒಂದು ಮೇಲ್ಮೈ ಯಶಸ್ವಿಯಾಗಿ ಮೃದುವಾದ ಇಳಿಯುವಿಕೆಯನ್ನು ನಿರ್ವಹಿಸಿದ ಐತಿಹಾಸಿಕ ಸಾಧನೆ ಮಾಡಿದ್ದಕ್ಕಾಗಿ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡ್ತಿದ್ದೇವೆ. ಮೊದಲ ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ ಇದನ್ನು ಉತ್ತರ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದರೆ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ತನ್ನ ಒಂದು ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆಯಲ್ಲಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯ ಆರೋಗ್ಯ ಸೇತುವಿನ ಮೊದಲ ಒಂದು ವ್ಯಾಯಾಮವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ ಅಸ್ಸಾಂ, ಸಿಕ್ಕಿಂ, ತ್ರಿಪುರ ಮತ್ತು ಒಡಿಶಾ ಅಂತ ಇದೆ. ಇದನ್ನು ಅಸ್ಸಾಂನಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್. ಭಾರತೀಯ ಸೇನೆಯ ಆರೋಗ್ಯ ಸೇತುವಿನ ಮೊದಲ ವ್ಯಾಯಾಮವನ್ನು ಎಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತಂದರೆ ಅದನ್ನು ಅಸ್ಸಾಂನಲ್ಲಿ ಆಯೋಜನೆ ಮಾಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆಯಲ್ಲೇ ಇದು ಇಂಪಾರ್ಟೆಂಟ್. ಇದು ನೋಡಿ 2025 ಏನಪ್ಪ ಅಂತ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್. ಇದು ನ್ಯಾಷನಲ್ ಥೀಮ್ ಫಾರ್ 79th ಇಂಡಿಪೆಂಡೆನ್ಸ್ ಡೇ ಅಂತ ಅಂದರೆ ನಯಾ ಭಾರತ್ ಎಂಬತಕ್ಕಂಥದ್ದು 79ನೇ ಇಂಡಿಪೆಂಡೆನ್ಸ್ ಡೇ ಎಂಬತಕ್ಕಂಥದ್ದು ಅವರ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಕೆಂಪು ಕೋಟೆ ಮೇಲೆ ಏನು ಪ್ರಧಾನಮಂತ್ರಿಯವರು ಎಷ್ಟು ನಿಮಿಷಗಳ ಕಾಲ ಇಲ್ಲಿ ಭಾಷಣವನ್ನು ಮಾಡಿದರು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ನಮ್ಮ ಒಂದು ಇಷ್ಟು ಜನ ಪ್ರಧಾನಿ ಇದುವರೆಗೂ 1947ರಿಂದ 2025 ಅತಿ ಹೆಚ್ಚು ಟೈಮ್ಗಳ ಕಾಲ ಅಂದರೆ ಅತಿ ಹೆಚ್ಚು ಸಮಯಗಳ ಕಾಲ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಯವರು ಎಷ್ಟು ನಿಮಿಷಗಳ ಮಾಡಿದ್ದಾರೆ ಅಂತಂದರೆ 103 ನಿಮಿಷಗಳ ಕಾಲ ಇಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರಶ್ನೆ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಎಕ್ಸಾಮಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಕ್ಸಾಮಿನ್ ಕನ್ನಡ. ಆಯಿತಾ? ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಗಳನ್ನು ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.